ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತದೋ ಒಳ್ಳೆಯ ಆಲೋಚನೆಯಿಂದ ತುಂಬಿರುವ ಮನಸ್ಸು ಅಷ್ಟೇ ಸುಂದರವಾಗಿರುತ್ತದೆ. ಹಾಯ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ರಕ್ಷು ಗೌಡ. ಇವತ್ತು ಬೆಳಿಗ್ಗೆನೇ ನಾನು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ತಿದ್ದೆ. ಸೊ ಹಾಗೆ ಗಿಡಕ್ಕೆಲ್ಲ ನೀರು ಹಾಕಿ ಬಂದರು. ನಮ್ಮ ಮಮ್ಮಿ ಇನ್ನೂ ತಿಂಡಿ ಮಾಡಿರಲಿಲ್ಲ. ಇನ್ನೂ ವೀಡಿಯೋ ಕಾಲಲ್ಲಿ ನಮ್ಮ ಅಕ್ಕನ ಜೊತೆ ಮಾತಾಡಿಕೊಂಡು ಮನೆ ತೋರಿಸ್ಕೊಂಡಿದ್ರು. ಸೊ ನಾನೇ ಇವತ್ತು ತಿಂಡಿ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ಮಾಡಿ ನಾನೇ ಮಮ್ಮಿಗೆ ತಿಂಡಿನ ಕೊಟ್ಟೆ. ಆ್ಯಂಡ್ ಹಾಗೆ ಮಮ್ಮಿನೂ ಅಷ್ಟೇ ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು. ಸೊ ಅವರನ್ನು ಅಷ್ಟೇ ನಾನೇ ಡ್ರೆಸ್ ಎಲ್ಲ ಎತ್ತಿಟ್ಟು ಅವರು ಅಷ್ಟೇ ಗೃಹ ಪ್ರವೇಶಕ್ಕೆ ರೆಡಿಯಾಗಿ ಹಾಗೆ ಅಷ್ಟೇ ನಾನು ನನ್ನ ಫ್ರೆಂಡು ಮೀಟ್ ಮಾಡಿರಲಿಲ್ಲ, ಎಷ್ಟೋ ದಿನ ಹೋಗಿತ್ತು ಅಂತ ಹೇಳಿ ನಾನು ಅವಳು ಹೊರಗಡೆ ಸಿಕ್ಕೋಣ ಅಂತ ಹೇಳಿ ಕಾಲ್ ಮಾಡಿಕೊಂಡು ಸಿಕ್ಕಿದ್ವಿ. ಆ್ಯಂಡ್ ಹಾಗೆ ಅಲ್ಲೂ ಅಷ್ಟೇ ಯಾವುದೋ ಒಂದು ಬಟ್ಟೆ ಶಾಪ್ ಕಾಣಿಸ್ತು ಅಂತ ಹೋಗಿದ್ವಿ. ಅಲ್ಲಿ ನೋಡ್ರಿ ಯಾವುದೂ ಇಷ್ಟ ಆಗಲಿಲ್ಲ ಅಂತ ಮತ್ತೆ ರಿಟರ್ನ್. ನಾನು ಅಷ್ಟೇ ಅವಳನ್ನ ಹಾಸ್ಟೆಲಿಗೆ ಡ್ರಾಪ್ ಮಾಡಿ ಅದಾದಮೇಲೆ ಮಮ್ಮಿ ಏನೋ ಐಟಮ್ಸ್ ಹೇಳಿದರು ಅಂತ ಹೇಳಿ ಐಟಮ್ಸ್ನೆಲ್ಲ ತೊಗೊಂಡು ನಾನು ಅಷ್ಟೇ ನಮ್ಮ ದೊಡ್ಡವನ ಮನೆಗೆ ಹೊರಟೆ. ನಮ್ಮ ದೊಡ್ಡವನ ಮನೇಲಿ ಅಷ್ಟೇ ಕುಂಟೆಬಿಲ್ಲೆ ಎಲ್ಲ ಆಡಿ ಎಷ್ಟೋ ದಿನ ಹೋಗಿತ್ತು. ಸೊ ಎಷ್ಟೋ ವರ್ಷ ಆಗೋಗಿತ್ತು. ಸೊ ಹಾಗೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.